ಮದುವೆ ಆದಮೇಲೆ ಗಂಡ ಹೆಂಡತಿ ಬೇರೆ ಬೇರೆ ಥರ ಯೋಚನೆ ಮಾಡಬಹುದು. ಗಂಡಸರು ಯೋಚನೆ ಮಾಡ್ದಂಗೆ ಮಹಿಳೆಯರು ಯೋಚನೆ ಮಾಡಲ್ಲ. ಆದರೂ ಒಂದು ಫ್ಯಾಮಿಲಿ ಕಾಮನ್ ಗಂಡ ಹೆಂಡತಿ ಒಟ್ಟಿಗೆ ಮುಂದಿನ ನಿರ್ಧಾರಗಳು ಒಟ್ಟಿಗೆ ತಗೊಬೇಕಂದ್ರೆ ಮಾತಾಡಿ ಇಬ್ಬರು ಭಾವನೆಗಳಿಗೂ ಬೆಲೆ ಕೊಡಬೇಕು. ಮುಂದೆ ಯಾವಾಗಲೂ ಜಗಳ ಏನಕ್ಕಾಗತ್ತೆ ಗೊತ್ತಾ? ನಾನು ಬೇರೆ, ಹೆಂಡತಿ ಅವಳು, ಇಬ್ಬರು ಮನಸ್ಸು ಬೇರೆ ಬೇರೆ ಅಂತ ಯಾವಾಗ ಎರಡಾಗಿರುತ್ತೆ ಅಲ್ಲಿ ಯಾವಾಗಲೂ ಗಲಾಟೆ ಬರುತ್ತೆ. ನಿಧಾನವಾಗಿ ಇಬ್ಬರು ನಿಮ್ಮ ಒಂದು ಕೆಲಸಗಳ ಬಗ್ಗೆ ಹೊರಗಡೆ ಬೇರೆ ವಿಚಾರಗಳು ಬೇರೆ ಥರ ಯೋಚನೆ ಮಾಡಿ. ಮನೆ ಅಂತ ಬಂದಾಗ ಇಬ್ಬರು ಒಳ್ಳೆಯದೇ ಯೋಚನೆ ಮಾಡಬೇಕು. ಅಂದರೆ ಕೆಟ್ಟ ಯೋಚನೆಗಳು ಬರುತ್ತೆ, ಅದಕ್ಕೆ ಗಮನ ಕೊಡಬಾರ್ದು. ಆಮೇಲೆ ಗೌರವ, ಪ್ರೀತಿ, ಗೌರವ, ಪರಸ್ಪರ ಪ್ರೀತಿ ಗೌರವ ಇರಬೇಕು. ಗಂಡ ಹೆಂಡತಿಗೂ ಗೌರವ ಕೊಡಬೇಕು. ಹಿಂದೆ ಗೊತ್ತಿಲ್ಲ, ಎಕ್ಸಾಕ್ಟ್ ಇದೆಲ್ಲ ಗೊತ್ತಿಲ್ಲ, ಬಟ್ ಹೆಂಡತಿಗೆ ಪಾದ ಪೂಜೆ ಮಾಡ್ತಾ ಇದ್ರು ಗಂಡ. ಈಗ ಭೀಮನ ಅಮಾವಾಸ್ಯೆಯಲ್ಲಿ ಹೆಂಡತಿ ಗಂಡಂಗೆ ಪೂಜೆ ಮಾಡ್ತಾರಲ್ಲ, ಹಾಗೆ ಗಂಡನು ಹೆಂಡತಿಗೆ ಅಂದರೆ ಸಮಾನ, ಈಕ್ವಾಲಿಟಿ, ಆ ಥರ ಯಾರು ಹೆಚ್ಚು ಅಥವಾ ಕಮ್ಮಿ ಅಂತ ಅಲ್ಲ, ಇಬ್ಬರು ಈಕ್ವಲ್ ಅನ್ನೋ ಥರ ಯೋಚನೆ ಮಾಡಬೇಕು.